ನಮಸ್ಕಾರ. ಪೂಜ್ಯ ಗುರೂಜಿಯವರ ನಾಗೇಂದ್ರ ಗುರೂಜಿಯವರ ಮಾರ್ಗದರ್ಶನದಲ್ಲಿ ಯುವ ಶುದ್ಧಿ ಅಭಿಯಾನ ಹಾಗೂ ಮುಂದಿನ ದಿನಗಳಲ್ಲಿ ಗೃಹ ಶುದ್ಧಿ ಅಭಿಯಾನ ಈ ಅಭಿಯಾನಗಳನ್ನು ಕೈಗೊಳ್ಳಬೇಕು ಅಂತ ಒಂದು ಸಂಕಲ್ಪ ಇದೆ. ಗುರೂಜಿಯವರ ಹೇಳಿ ಮಾರ್ಗದರ್ಶನ ನೀಡಿದಂತೆ ಇವತ್ತು BNAS ಹಾಗೂ ಎಲ್ಲ ಭಾರತ ಸರ್ಕಾರ, ಕರ್ನಾಟಕ ಸರ್ಕಾರದ ಅಧಿಕಾರಿಗಳು, ಕೆಲವು ವಿಂಗ್, ಅದರಲ್ಲಿ NCB ನಾರ್ಕೋಟಿಕ್ ವಿಂಗ್, ಮತ್ತು FBI, ಸಾರಿ DRI, ಕಸ್ಟಮ್ಸ್, ಈ ಎಲ್ಲ ಏಜೆನ್ಸಿಗಳು ಕೂಡ ಸೇರಿ ಒಂದು ನಶಾಮುಕ್ತ ಭಾರತ ಮಾಡಬೇಕು. ಅದರಲ್ಲಿ ನಶಾಮುಕ್ತ ಕರ್ನಾಟಕ, ಅದರಲ್ಲಿ ನಶಾಮುಕ್ತ ರಾಜೀವ್ ಗಾಂಧಿ ಯೂನಿವರ್ಸಿಟಿ, ಅದರಲ್ಲಿ ನಶಾಮುಕ್ತ ಎಲ್ಲ ಕ್ಯಾಂಪಸ್ಗಳು, ವಿವಿಯ ಕ್ಯಾಂಪಸ್ಗಳು ಮಾಡಬೇಕು ಅಂತ ಹೇಳಿ ಒಂದು ಈ ಅಭಿಯಾನ ಕೈಗೊಂಡ್ವಿ. ಅದರಂತೆ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಕೆಳಗಡೆ ಸುಮಾರು 1500 ವಿದ್ಯಾಸಂಸ್ಥೆಗಳಿದೆ. ಆ ವಿದ್ಯಾಸಂಸ್ಥೆಗಳಲ್ಲಿ ಸುಮಾರು 3 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿಗಳು ಈಗ ಓದ್ತಾ ಇದ್ದಾರೆ. ಹಾಗೂ 25ರಿಂದ 30 ಸಾವಿರ ಟೀಚರ್ಸ್ ಇದ್ದಾರೆ ನಮ್ಮಲ್ಲಿ. ಅವರೆಲ್ಲರಿಗೂ ಕೂಡ ಇದೊಂದು ಈ ಅಭಿಯಾನದ ಮೂಲಕ ನಮ್ಮನ್ನು ನಾವು ಶುದ್ಧೀಕರಿಸಿಕೊಳ್ಬೇಕು. ಪೂಜ್ಯ ಗುರೂಜಿ ಅವ್ರು ಹೇಳ್ದಂಗೆ ನಮ್ಮಲ್ಲಿ 20%ಇಂದ 30% ವಿದ್ಯಾರ್ಥಿಗಳು ಈ ನಶೆ ಕಡೆಗೆ ಮತ್ತು ಟೊಬ್ಯಾಕೊ ಸೇವನೆ ಕಡೆಗೆ, ಮದ್ಯಪಾನ ಸೇವಿಸೋದ್ರ ಮೂಲಕ ಸಬ್ಸ್ಟೆನ್ಸ್ ಅಬ್ಯೂಸ್ ಅಂತ ಏನು ಹೇಳ್ತೀವಿ ಅದ್ರ ಕಡೆಗೆ ಹೋಗ್ತಾ ಇದ್ದಾರೆ. ಅದರಿಂದ ಅದನ್ನು ತಪ್ಪಿಸ್ಬೇಕು. ಅವರೆಲ್ಲರನ್ನೂ ನಮ್ಮ ದೇಶದ ಒಂದು ಮೇನ್ ಸ್ಟ್ರೀಮ್ಗೆ ತರಬೇಕು. ಅವರೆಲ್ಲರೂ ಕೂಡ ಈ ಯೋಗ ಅಭ್ಯಾಸ ಮಾಡಿ ವ್ಯಸನಗಳಿಂದ ಮುಕ್ತರಾಗಿ ಮುಂದಿನ ಭಾರತದ ಒಳ್ಳೆಯ ಪ್ರಜೆಗಳಾಗಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. And Guruji has been instrumental in getting a lot of youngsters across the country, including me, to understand the process of yoga. For people, mostly I see yoga for them is some physical activity. You go there and you become fit. But once you understand the scriptures, the way Guruji explains and the way he's been teaching this over the years, you understand the importance of the union between the mind and the body, and that's what yoga means. Yogas chitta vritti nirodha tada drashtu swarupe vastana. Like Guruji always explains this, he says that these two lines sum up the whole of Patanjali Yoga Sutras. Because if you can cleanse that mind, your body, your spirit, everything will be in union with each other. So this Yoga Day, we've decided to speak about how the mind and the body are connected. At SVASA, the top athletes should be coming from across the country and not going anywhere else in the world, to know that we have the finest mind in the world. He's living with us. When he talks about yoga chitta vritti nirodha, he explains to you what does it mean to connect your breathing to your prana. He tells you what does prana really mean. Prana is the life force, breath is the vehicle. This simplicity with which he explains, I think this is the message I would like to convey, is that understand the ancient scriptures, understand what is being said, find a right guru, and I believe that you'll be happy and successful. Yes, thank you. Thank you. Great, sir. Thank you. ಇವಾಗ ಏನಾಗುತ್ತೆ, ಇನ್ನೂ ಆನಂದ ಜಾಸ್ತಿ ಆಗುತ್ತೆ. ಉಪನಿಷತ್ ಹೇಳುತ್ತೆ, ಇದರಲ್ಲಿ ನಮ್ಮ ಸಾಧಾರಣ ಆನಂದ ಎಷ್ಟು ಸಿಗುತ್ತೆ, ಅದರ 100ರಷ್ಟು, 1000ದಷ್ಟು, 1,00,000ದಷ್ಟು ದೊಡ್ಡ ಆನಂದ ಸಿಗತ್ತೆ ನಮಗೆ ಅನ್ನುವ ಅಂಶವನ್ನು ತೋರಿಸ್ತಾ ಬರಬೇಕು. ಆನಂದ ಮೀಮಾಂಸೆ ಅಂತಿದೆ ಉಪನಿಷತ್ತುಗಳಲ್ಲಿ, ಅದರಲ್ಲಿ ಹೇಳ್ತಾ ಇರುತ್ತೆ ಹೇಗೆ ಒಂದೊಂದು ಹಂತಕ್ಕೆ ಬರ್ತಾ 100ರಷ್ಟು ಹೋಗ್ತಾ ಇರುತ್ತೆ ಅಂತ. 10⁻20 ಟೈಮ್ಸ್ ಆನಂದ ಸಿಗತ್ತೆ ಆನಂದಮಯ ಕೋರ್ಸ್ನಲ್ಲಿ ಅಂತ. ಆನಂದವಾಗಿರೋದೇ ನನ್ನ ಜೀವನ ಪದ್ಧತಿ, ಮತ್ತು ಹೆಲ್ತಿ ಮತ್ತು ಆನಂದತೆ ಎರಡೂ ಬರಬೇಕು ಅನ್ನೋದನ್ನು ನಾವು ಸ್ಪಷ್ಟವಾಗಿ ಮಾಡ್ತಾ ಬರಬೇಕು. ಇದಕ್ಕೆ ಬೇಕಾದಂಥ ರಿಸರ್ಚು ನಾವು ನಮ್ಮ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಜೊತೆ ಮಾಡೋಕ್ಕೆ ಶುರು ಮಾಡ್ತೀವಿ. ಅದರಲ್ಲಿ RCT ಟ್ರಯಲ್ಸ್ ಮಾಡೋಣ. ಯೋಗದಿಂದ ಹೇಗೆ ನಶಾಮುಕ್ತಿ ಸಾಧ್ಯವಾಗುತ್ತೆ, ಹೇಗೆ ಪ್ರಿವೆಂಟ್ ಮಾಡ್ಬೋದು, ಅದೆಲ್ಲವನ್ನೂ ಒಳ್ಳೆ ರಿಸರ್ಚ್ ತೋರಿಸ್ತೀವಿ. ಸ್ವಾಮಿ ವಿವೇಕಾನಂದ ಹೇಳಿದ್ದೇನು, ಕಂಬೈನ್ ದಿ ಬೆಸ್ಟ್ ಆಫ್ ದ ಈಸ್ಟ್ ವಿತ್ ದ ಬೆಸ್ಟ್ ಆಫ್ ದ ವೆಸ್ಟ್. ಬೆಸ್ಟ್ ಆಫ್ ದ ವೆಸ್ಟ್ ಇಸ್ ಮಾಡರ್ನ್ ಸೈಂಟಿಫಿಕ್ ರಿಸರ್ಚ್. You must do research to show. So I was talking in Nimhan in our governing council meeting. Nataji also was there. We have to take this as a big thing and take it as a big movement.
in all our 1.5 lakh wellness centers, we had to bring this dimension to control drugs and others. Then we all decided we will take up big research. ಅದಕ್ಕೆ ರಿಸರ್ಚ್ ಶುರು ಮಾಡಿ ಹೇಗೆ ನಮ್ಮ ಈ ಅಶಾಂತ ಸಮಾಜವನ್ನು ನಾವು ಸೃಷ್ಟಿ ಮಾಡಬಹುದು ಅನ್ನೋದಕ್ಕೆ ಮಾಡಬೇಕು. ಕೆಲವು ಹಳ್ಳಿಗಳಲ್ಲಿ ಶುರು ಮಾಡೋಣ. ಇವಾಗ ನಮ್ಮ ಇವರ ಹಳ್ಳಿಗಳಲ್ಲಿ ಶುರು ಮಾಡಿ ಅದನ್ನ ಚೆಕ್ ಮಾಡೋದು. ಕ್ಯಾಂಪಸ್ಸಲ್ಲಿ ಇವರು ಆಗಲೇ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ನಮ್ಮ ಕ್ಯಾಂಪಸ್ನಲ್ಲಿ ಈಗಾಗಲೇ ಅದನ್ನು ಮಾಡಿದ್ದೀವಿ. ನಮ್ಮ ಕ್ಯಾಂಪಸ್ನಲ್ಲಿ ಪ್ರಶಾಂತಿ ಕುಟೀರದಲ್ಲಿ 100 ಎಕರೆ ಕ್ಯಾಂಪಸ್ಸಲ್ಲಿ ಅದೆಲ್ಲನೂ ಮಾಡಿಬಿಡ್ತೀವಿ. International union, we designed it as an international union because a lot of healthcare workers are working all over the world. Before 1 year we started this work. When we are we started our work, we confronted with a lot of sad things in this education field. I'm not going to the details because it may sometimes affect others also, but lot of suicides because of this drug. So we, with the blessings of Guruji, we started this. We with the blessings of Guruji, with the help of SRC University, with the help of Rajiv Gandhi University, we are also associating with this program in a big way. So we are very much happy to associate with this program. And narcotic, of course, they are also all are everybody knows.